ದೃಶ್ಯ 10 ಗದ್ಯಾನುವಾದ. ಪಾಂಡವರು 1 ವರ್ಷದ ಅಜ್ಞಾತವಾಸಕ್ಕೆ ವಿದಾಯ ಹೇಳಿದರು. ಆ ರಾತ್ರಿಯನ್ನು ಬಹಳ ಆನಂದದಿಂದ ಕಳೆದರು. ಅವರಿಗೆ ಇನ್ನು ಮುಂದೆ ಮಂಗಳವನ್ನು ಪ್ರಸಾದಿಸುವ ಹಾಗೆ ಸೂರ್ಯನ ಕೆಂಪು ಪೂರ್ವದ ಪರ್ವತದಲ್ಲಿ ಕಾಣಿಸಿತು. ಸೂರ್ಯನ 7 ಕುದುರೆಗಳ ಕುರಪುಟದಿಂದ ಎದ್ದ ಕೆಂಪು ಧೂಳಿನ ಪರಿಣಾಮವಾಗಿ ಆಗಸವೆಲ್ಲ ಕೆಂಪಾಯಿತೋ, ಅಥವಾ ಕುಂತಿಕುಮಾರರ ಅಭ್ಯುದಯದ ರಾಗರಸವೇ ವೈಭವದಿಂದ ಹರಡಿಕೊಂಡಿತ್ತೋ, ಅಥವಾ ಇಂದ್ರ ದಿಕ್ಕು ಪೂರ್ವ ದಿಕ್ಕಿನ ದಿಗಂಗನೆಯ ಬೈತಲೆಯ ಕುಂಕುಮವೋ ಎನ್ನುವಂತೆ ಬಾಲಸೂರ್ಯನು ರಂಜಿಸಿದನು. ತಾನು ಉದಯಿಸುವುದರಿಂದ ತಾವರಗಳ ಪರಿಮಳದ ಮೂಲಕ ಸೂರ್ಯನು ತುಂಬಿಗಳಿಗೆ ಆಹ್ವಾನ ನೀಡಿದನು. ಚಕ್ರವಾಕ ಪಕ್ಷಿಗಳ ವಿರಹಾವಸ್ಥೆಯನ್ನು ಬಿಡಿಸಿದನು. ಚಂದ್ರನ ಕಾಂತಿಗೆ ಭೀತಿಯನ್ನುಂಟು ಮಾಡಿದನು. ಹಾಗೆಯೇ ಕತ್ತಲಲ್ಲಿ ಮೆರೆಯುವ ನೈದಿಲೆಗಳು ಮುಚ್ಚಿ ಹೋಗುವಂತೆ ಮಾಡಿದನು. ಹೀಗೆ ಪೂರ್ವ ದಿಕ್ಕಿನ ಪರ್ವತದಲ್ಲಿ ಸಭೆಯನ್ನು ಕರೆದ ಸೂರ್ಯನು ಕತ್ತಲ ಎಂಬ ಶತ್ರುಗಳ ರಾಜ್ಯವನ್ನು ಒರಸಿ ಹಾಕಿದ. ಬೆಳಗಾದಾಗ ಪಾಂಡವರು ಶಿವ ಕೃಷ್ಣರ ಸ್ಮರಣೆ ಮಾಡುತ್ತಾ ಎದ್ದರು. ಈ ಶತ್ರು ವಿನಾಶಕರು ಮಂಗಳ ಸ್ನಾನವನ್ನು ಮಾಡಿದರು. ಅನಂತರ ಶ್ರೇಷ್ಠವಾದ ಆಭರಣಗಳಿಂದ, ಗಂಧ ಮಾಲ್ಯಾದಿಗಳಿಂದ, ಸೊಗಸಾದ ವಸ್ತ್ರಗಳಿಂದ ಭೂಷಿತರಾದರು. ಅನಂತರ ಬ್ರಾಹ್ಮಣರಿಗೆ ಅಪಾರವಾದ ಗೋವುಗಳನ್ನು, ಮಣಿಕನಕಾದಿ ವಸ್ತುಗಳನ್ನು ದಾನವಾಗಿ ಇತ್ತರು. ಸೂರ್ಯನು ಕತ್ತಲನ್ನು ಭೇದಿಸಿಕೊಂಡು ಬರುವಂತೆ ಧರ್ಮರಾಯನು ಅಜ್ಞಾತವಾಸದ ಕತ್ತಲನ್ನು ಸೀಳಿಕೊಂಡು ಬಂದ. ಅವನು ಬದುಕಿನ ಭ್ರಮೆಯ ಕವಚವನ್ನು ಸೀಳಿ ಹೊರಬಂದ ಆತ್ಮನಂತೆ ಹೊಳೆಯುತ್ತಿದ್ದ. ಅಜ್ಞಾತವಾಸದಿಂದ ಮುಕ್ತಿ ಹೊಂದಿದ ಧರ್ಮರಾಯನು ಪರಿಶುದ್ಧವಾದ ತೇಜಸ್ಸಿನಿಂದ ಸೂರ್ಯನು ದಿಕ್ಕುಗಳನ್ನು ಬೆಳಗುವಂತೆ ರಾಜ ತೇಜಸ್ಸಿನಿಂದ ಮೆರೆದ. ಪರಮ ಸತ್ಯವ್ರತವೆಂಬ ಮಹಾಯಾಗವನ್ನು ತೃಪ್ತಿಕರವಾಗಿ ಪೂರೈಸಿ ಯಾಗಾಂತದಲ್ಲಿ ಅವಭೃತ ಸ್ನಾನ ಮಾಡಿ ಧರ್ಮರಾಯನು ತಮ್ಮಂದಿರೊಡನೆ ವಿರಾಟನ ಅರಮನೆಗೆ ಬಂದ. ಅಲ್ಲಿ ಓಲಗ ಶಾಲೆಯಲ್ಲಿ ರತ್ನಖಚಿತವಾದ ಸಿಂಹಾಸನವನ್ನು ಏರಿ ಕುಳಿತ. ಸೋದರರೆಲ್ಲ ಸಂಭ್ರಮದಿಂದ ಅವನನ್ನ ಓಲೈಸಿದರು. ಬೆಳಗಾದ ಮೇಲೆ ಓಲಗ ಶಾಲೆಯಲ್ಲಿ ಧರ್ಮರಾಯ ಸಿಂಹಾಸನವನ್ನು ಏರಿ ಕುಳಿತಿದ್ದನ್ನು ನೋಡಿ ಅರಮನೆಯ ಕಂಚುಕಿಗಳು ತಮ್ಮ ರಾಜನ ಪೀಠವನ್ನು ಇವರಾರೋ ಏರಿದ್ದಾರಲ್ಲ, ಇಂತಹ ಮಹಾಗರ್ವಿಗಳು ಯಾರು ಎಂದುಕೊಂಡು ನೋಡಿದರೆ ಕಣ್ಣು ಕೋರೈಸುವಂತಹ ಮಹಾ ತೇಜಸ್ಸಿನಿಂದ ಯಾರೋ ಕುಳಿತಿದ್ದಾರೆ. ಅವರ ಕ್ಷಾತ್ರ ತೇಜಸ್ಸನ್ನು ಎದುರಿಸಲು ಇವರಿಗೆ ಹೆದರಿಕೆ. ಆದುದರಿಂದ ಇನ್ನು ಮಲಗಿದ್ದ ವಿರಾಟರಾಜನ ಬಳಿಗೆ ಹೋಗಿ ಅವನನ್ನು ಎಬ್ಬಿಸಿ ತಾವು ಕಂಡ ದೃಶ್ಯವನ್ನು ಬಣ್ಣಿಸಿದರು. ಪ್ರಭು, ಯಾರೋ ಒಬ್ಬನು ದೇವೇಂದ್ರನೋ ಶಿವನೋ ಅಥವಾ ನಾರಾಯಣನೋ ಸಿಂಹಾಸನವನ್ನು ಏರಿ ಕುಳಿತಿದ್ದಾನೆ. ಅವನು ಮನುಷ್ಯನಂತೂ ಅಲ್ಲ. ತಾವು ಬಂದು ನೋಡಬೇಕು. ನಮಗೆ ಅವನನ್ನು ಓಡಿಸಿ ಸಿಂಹಾಸನವನ್ನು ಕಾಪಾಡಿಕೊಳ್ಳುವುದು ಸಾಧ್ಯವಾಗಲಿಲ್ಲ ಎಂದು ಹೇಳಿದರು. ಹೀಗೆ ಧೈರ್ಯದಿಂದ ಸಿಂಹಾಸನವನ್ನೇರಿ ಕುಳಿತ ದೇವಪುರುಷನು ಯಾರಿರಬಹುದು ಎಂದು ವಿರಾಟನು ಚಿಂತಿಸಿದ. ವಿರಾಟನು ಆಸ್ಥಾನದ ಪುರೋಹಿತರನ್ನು, ಮಗ ಉತ್ತರಕುಮಾರನನ್ನು, ಎಲ್ಲ ಮಂತ್ರಿಗಳನ್ನು ತನ್ನ ಅರಮನೆಗೆ ಬರಹೇಳಿ ಎಲ್ಲರೊಂದಿಗೆ ಓಲಗ ಶಾಲೆಗೆ ಬಂದ. ಕರಗಿ ಹೊರಹೊಮ್ಮುತ್ತಿದ್ದ ಚಂದ್ರಬಿಂಬದ ಕಾಂತಿಯ ಅಲೆಗಳಂತೆ ಅನೇಕ ಬಗೆಯ ಆಭರಣಗಳಲ್ಲಿದ್ದ ಮುತ್ತುಗಳ ಕಾಂತಿ ಅವನಿಗೆ ದೂರದಿಂದಲೇ ಕಾಣಿಸಿತು. ಈಶ್ವರನ ಇತರ 4 ಮುಖಗಳ ಮಧ್ಯೆ ಹೊಳೆಯುವ ಈಶಾನ ಮುಖದಂತೆ 4 ಸೋದರರ ಮಧ್ಯದಲ್ಲಿ ಮೆರೆಯುವ
ಯುಧಿಷ್ಠರನನ್ನು ವಿರಾಟನು ನೋಡಿದನು. ಅವರ ಎಡಕ್ಕೆ ರಾಣಿ. ಅವಳು ವಿವಿಧ ಆಭರಣಗಳ ರಾಶಿಯಲ್ಲಿ ಕಣ್ಣು ಕೋರೈಸುವಂತಿದ್ದಳು. ಉಳಿದ 4 ಆಭರಣಗಳಿಂದ ಶೋಭಿತರಾಗಿದ್ದರು. ಇದರಿಂದ ವಿರಾಟನಿಗೆ ಕಣ್ಣ ಗುಡ್ಡಗಳು ಚುಚ್ಚಿದಂತಾಯಿತು. ಮನುಷ್ಯರಾಗಿದ್ದರೆ ಅವರ ಮೇಲೆ ವಿರಾಟನಿಗೆ ಮಾನವ ಸಹಜ ಮಾತ್ಸರ್ಯ ಬರಬೇಕಾಗಿತ್ತು. ಆದರೆ ಆ ಮಾತ್ಸರ್ಯ ಭಾವವೇ ಈಗ ಅವನಿಗೆ ಇರಲಿಲ್ಲ. ಇವರು ಯಾರೋ ಮನುಷ್ಯರ ರೂಪದಲ್ಲಿ ನಿಂತಿರುವ ದೇವಲೋಕದವರು. ವಿರಾಟನಿಗೆ ಕಣ್ಣುಗಳನ್ನು ಮೇಲೆತ್ತಲು ಸಾಧ್ಯವಾಗಲಿಲ್ಲ. ಇವರು ಯಾರು? ಶಿವನ ಪರಮ ತೇಜಸ್ಸಿನವರೇ ಆಗಿರಬಹುದೇ? ಶಿವ ಶಿವ ಎನ್ನುತ್ತಾ ವಿರಾಟನು ವಿಸ್ಮಯಗೊಂಡ. ಕೆಲವರು ಅವರ ಮುಖಗಳನ್ನು ಸೂಕ್ಷ್ಮವಾಗಿ ಅವಲೋಕಿಸಿ, ಇವರು ವಲಲ, ಕಂಕ, ಬೃಹನ್ನಳೆಯರ ರೂಪವನ್ನು ಹೋಲುತ್ತಾರೆ ಎಂದು ಊಹೆ ಮಾಡಿದರು. ಇನ್ನು ಕೆಲವರಿಗೆ ಇವರೆಲ್ಲ ನಿಜವಾಗಿ ಮನುಷ್ಯರೇ ಅಲ್ಲ, ದೇವತೆಗಳು ಎಂಬ ಭಾವನೆ. ಉಳಿದವರು ಇವರು ಯಾರೆಂದು ಊಹಿಸಲು ಆಗುತ್ತಿಲ್ಲ ಎಂದರು. ಈ ಜನರೆಲ್ಲ ಹೀಗೆ ದಿಕ್ಕು ತೋಚದೇ ಇದ್ದರು. ಆಗ ಆ ಜನಗಳನ್ನು ನೂಕಿಕೊಂಡು ಮುಂದೆ ಬಂದ ಉತ್ತರ ಕುಮಾರನು ಅಪ್ಪನ ಎದುರು ನಿಂತು ನಗುತ್ತಾ ಕೈ ಮುಗಿದು ಹೇಳಿದನು. ಅರ್ಜುನನನ್ನು ತೋರಿಸಿ, ಅಪ್ಪ ಕೇಳು, ನೆನ್ನೆಯ ಗೋಗ್ರಹಣ ಯುದ್ಧದಲ್ಲಿ ಕೌರವರನ್ನೆಲ್ಲ ಗೆದ್ದವನು ಈತ. ಅನಂತರ ಭೀಮನ ಕಡೆ ಕೈ ತೋರಿಸಿ, ಈತನೇ ಕೀಚಕನನ್ನು ಕೊಂದವನು. ಹಾಗೆಯೇ ಈತ ನಕುಲ, ಎಡಭಾಗದಲ್ಲಿ ನಿಂತಿರುವವನೇ ಸಹದೇವ, ಇವನು ಎಲ್ಲರಿಗಿಂತ ಹಿರಿಯನಾದ ಧರ್ಮರಾಯ ಎಂದು ಉತ್ತರ ಎಲ್ಲರನ್ನೂ ತೋರಿಸಿದ. ಉತ್ತರ ಕುಮಾರನು, ಈ 5 ಪತ್ನಿಯಾಗಿರುವ ದ್ರೌಪದಿಯನ್ನು ಇಲ್ಲಿ ನೋಡು ಎಂದು ಹೇಳಿ, ಇವರೆಲ್ಲ ಪವಿತ್ರವಾದ ಗಂಭೀರ ಗುಣವುಳ್ಳ ರಾಜಪುತ್ರರು, ಪಾಂಡುವಿನ ಮಕ್ಕಳು. ನಮಗೆ ಭಾರಿಯ ಭಾಗ್ಯಲಕ್ಷ್ಮಿಯ ಪ್ರೀತಿ ಲಭಿಸಿದೆ. ಇನ್ನೇಕೆ ತಡ? ಈ ರಾಜ ಧರ್ಮರಾಯನ ಪಾದಕಮಲಕ್ಕೆ ಎರಗೋಣ, ಎರಗಿ ಧನ್ಯರಾಗೋಣ ಬಾ ಎಂದ. ಅವರೆಲ್ಲರನ್ನೂ ದಿಟ್ಟಿಸಿ ನೋಡುತ್ತಾ ವಿರಾಟನು, ಇವನು ಧರ್ಮರಾಯ, ಈತ ಭೀಮ, ಈತ ಅರ್ಜುನ, ಇವರಿಬ್ಬರೂ ಮಾದ್ರಿಯ ಮಕ್ಕಳು. ಎಲ್ಲ ನಿಜ. ಈಕೆ ದ್ರೌಪದಿ ಎಂಬುದನ್ನೂ ಒಪ್ಪುತ್ತೇನೆ. ಆದರೆ ಈ ಲೋಕ ಪ್ರಸಿದ್ಧರಾದ 6 ಮಂದಿ ಎಲ್ಲಿಂದ ಬಂದರು, ಹೇಗೆ ಬಂದರು ಎಂದ. ಆಗ ಉತ್ತರ ಕುಮಾರನು, ಈ ಪಾಂಡವರು 1 ವರ್ಷದ ಅಜ್ಞಾತವಾಸವನ್ನು ನಮ್ಮಲ್ಲಿ ಕಳೆದರು. ಬೇರೆ ಬೇರೆ ಹೆಸರುಗಳನ್ನು ಇಟ್ಟುಕೊಂಡಿದ್ದರು. ಆದರೆ ಅವರ ಗಾಂಭೀರ್ಯವೇ, ನಡವಳಿಕೆಯೇ ಬೇರೆ ಬಗೆಯದಾಗಿತ್ತು. ಪರಮ ತತ್ವಜ್ಞಾನಿಯಾದವನು ತನ್ನ ಸುಳಿವನ್ನು ಬಿಟ್ಟುಕೊಡದೆ ನೋಡುವವರಿಗೆ ಮರುಳನಂತೆ ಕಾಣಿಸಿಕೊಳ್ಳುವುದಿಲ್ಲವೇ? ಹಾಗೆ ಇವರು ಇದ್ದರು. ದೊರೆತನಕ್ಕೆ ಪುಣ್ಯದ ಫಲ ನಮಗೆ ಸಿಕ್ಕಿದೆ ನಡೆಯೆಂದ. ಪಾಂಡವರನ್ನು ನೋಡಿ ವಜ್ರ, ರತ್ನ, ಚಿನ್ನವನ್ನು ತರಿಸಿಕೊಂಡು ಸಂತೋಷದಲ್ಲಿ ಮುಳುಗಿ ತಮ್ಮ ಪರಿವಾರ ಸಮೇತ ಧರ್ಮರಾಯನಿಗೆ ಕಾಣಿಕೆಯೊಪ್ಪಿಸಿ ಕೈ ಮುಗಿದ. ಹರ್ಷದಿಂದ ಧರ್ಮರಾಯನ ಕಾಲುಗಳಿಗೆ ನಮಸ್ಕರಿಸುತ್ತಾ, ಮಹಾರಾಜ ಕಾಪಾಡು, ದೊರೆಯೇ ರಕ್ಷಿಸು, ಕರುಣಿಸು ಕರುಣಿಸು, ಕೃಪೆ ಮಾಡು ಎಂದು ಕೇಳಿಕೊಂಡ. ವಿರಾಟರಾಯನು
ಧರ್ಮರಾಯನಿಗೆ ನಮಿಸುತ್ತಾ, ಪ್ರಭು, ನಾನು ನಿಮಗೆ ಅಪರಾಧ ಮಾಡಿದ್ದೇನೆ. ಕರುಣಾಶಾಲಿಗಳ ಒಡೆಯನಾದ ನೀನು ಅದನ್ನೆಲ್ಲ ಮರೆ. ನನ್ನ ಈ ತಲೆಯನ್ನು ನಿನ್ನ ಪಾದಗಳ ಸೇವಕ ಎಂದು ತಿಳಿ ನನ್ನನ್ನು ಕಾಪಾಡು ಎಂದು ಹೇಳುತ್ತಾ ತನ್ನ ಮಂತ್ರಿಗಳು ಮಕ್ಕಳು ಸಹಿತ ವಿರಾಟನು ಧರ್ಮರಾಯನಿಗೆ ಭಕ್ತಿ ಶ್ರದ್ಧೆಗಳ ಭಾವದಿಂದ ನಮಸ್ಕರಿಸಿದನು. ಇತ್ತ ಸುದೇಶ್ನೆಯು ತನ್ನ ಮಗಳು ಮತ್ತು ವಿಲಾಸಿನಿ ಜನರೊಡನೆ ಬಂದು ದ್ರೌಪದಿಯ ಬಳಿಗೆ ಬಂದು ಕಾಣಿಕೆ ಇತ್ತು ನಮಸ್ಕರಿಸಿದಳು. ಪರಿವಾರದವರು ಪುರಜನ ಧರ್ಮರಾಯನಿಗೆ ಸಂತೋಷದಿಂದ ನಮಸ್ಕರಿಸಿ ಕಾಣಿಕೆಯನ್ನಿತ್ತರು. ಅವರೆಲ್ಲರೂ ಕಾಣಿಕೆ ಇತ್ತಾಗ ಧರ್ಮರಾಯನು ಪ್ರಸನ್ನ ಮುಖದಿಂದ ಭೀಮಾರ್ಜುನರ ಮುಖವನ್ನು ನೋಡಿದ. ಆಗ ತಮ್ಮಂದಿರು ತಾವೂ ಅವನಿಗೆ ತಲೆಬಾಗಿ ಕೈಮುಗಿದರು. ಅನಂತರ ಜನಗಳು ಕೊಟ್ಟ ಕಾಣಿಕೆಗಳನ್ನೆಲ್ಲ ಸ್ವೀಕರಿಸಿದರು. ಧರ್ಮರಾಯನು ಆ ಮಂತ್ರಿವರ್ಗ ಪರಿವಾರ ವರ್ಗ ಎಲ್ಲರನ್ನೂ ತುಂಬ ಕರುಣೆಯ ದೃಷ್ಟಿಯಿಂದ ಕಾಪಾಡುವ ಭರವಸೆಯ ದೃಷ್ಟಿಯಿಂದ ನೋಡಿದ. ಅನಂತರ ಧರ್ಮರಾಯನು ನಮಸ್ಕರಿಸಿದ ವಿರಾಟನ ತಲೆಯನ್ನು ಪ್ರೀತಿಯಿಂದ ಮೇಲೆತ್ತಿ ಅವನನ್ನು ಕರೆದು ತನ್ನ ಬಳಿಯೇ ಕುಳ್ಳಿರಿಸಲು ಹೋದರೆ ವಿರಾಟನು ಒಲ್ಲೆನೆಂದು ಪಕ್ಕಕ್ಕೆ ಸರಿದ. ಅನಂತರ, ಪ್ರಭು, ನನ್ನ ಪುಣ್ಯ, ಮಹಾರಾಜನ ದರ್ಶನವಾಯಿತು. ನನಗಿಂತ ಲೋಕದಲ್ಲಿ ಧನ್ಯರು ಬೇರೆ ಯಾರು, ನನಗೆ ಸರಿಯಾರು ಎಂದು ವಿರಾಟ ಹೇಳಿದ. ಪ್ರಭು, ಈ ಸಮಸ್ತ ದೇಶವೂ ನಿಮ್ಮದೇ. ನನ್ನ ನಗರ, ಸಮೃದ್ಧವಾಗಿರುವ ಖಜಾನೆ ಎಲ್ಲವೂ ನಿಮ್ಮದೇ. ಅಷ್ಟೇ ಏಕೆ, ನನ್ನ ಜೀವ ವಿಲಾಸವೂ ನಿಮ್ಮದೇ. ಈಗ ನನ್ನದೊಂದು ಪ್ರಾರ್ಥನೆ ಏನೆಂದರೆ, ನಿಮ್ಮನ್ನು ಸಿಂಹಾಸನದಲ್ಲಿ ಕುಳ್ಳಿರಿಸಿ ವಿಧಿಪೂರ್ವಕವಾಗಿ ಅಭಿಷೇಕ ಮಾಡಲು ಅವಕಾಶ ಮಾಡಿಕೊಡಿ ಎಂದು ವಿರಾಟನು ಯುಧಿಷ್ಠಿರನಿಗೆ ಹೇಳಿದನು. ಆಗ ಧರ್ಮರಾಯನ ಸಂತೋಷದಿಂದ, ವಿರಾಟ ರಾಜ, ನಿನ್ನ ವಿನಯದಿಂದ ಮಧುರ ಮಾತುಗಳಿಂದ ನಾನು ತೃಪ್ತನಾಗಿದ್ದೇನೆ. ಮತ್ತೆ ಅಭಿಷೇಕ ಮಾಡುವುದು ಎರಡನೆಯ ಅಭಿಷೇಕದಂತೆ ಆದೀತು. ಅದರ ಅಗತ್ಯವಿಲ್ಲ. ಈ ಜನ ಎಲ್ಲ ನನ್ನವರೇ, ನೀನು ಕೂಡ ನಮ್ಮವನೇ ಸರಿ. ಈ ರಾಜ್ಯವೇ ನಮ್ಮದು ಎಂದು ಜ್ಞಾಪಿಸಿದರೆ ಅದು ಉಪಚಾರದ ಮಾತಾಗುತ್ತದೆ. ನಮಗೆ ಅವೆಲ್ಲ ಅಗತ್ಯವಿಲ್ಲ ಎಂದನು. ವಿರಾಟರಾಯ, ಶತ್ರು ಕೌರವನು ನಮ್ಮನ್ನು ವನವಾಸಕ್ಕೆಂದು ಕಳಿಸಿದ್ದ ದಿನದಿಂದ ಕಾಡು ಹೊಕ್ಕು ನೊಂದಿರುವ ಭೀಮ ಅರ್ಜುನರಿಗೆ ದ್ವೇಷ ಸೇಡುಗಳ ಭಾವನೆ ಮಾಸಿಲ್ಲ. ಆ ಕೌರವಾದಿಗಳನ್ನು ಯುದ್ಧದಲ್ಲಿ ಕೊಂದು ಮತ್ತೆ ಹಸ್ತಿನಾವತಿಗೆ ಹೋಗುವ ತವಕದಿಂದ ಅವರು ತಪ್ಪಿಸುತ್ತಿದ್ದಾರೆ ಎಂದು ಧರ್ಮರಾಯನು ಹೇಳಿದನು. ಆಗ ಉತ್ತರ ಕುಮಾರನು ಧರ್ಮರಾಯನ ಪಾದಕ್ಕೆ ನಮಿಸಿ ಹೇಳಿದ, ಪ್ರಭು, ಒಂದು ಪ್ರಾರ್ಥನೆ. ಅರ್ಜುನನಿಗೆ ನನ್ನ ತಂಗಿ ಉತ್ತರೆಯನ್ನು ಕೊಟ್ಟು ಮದುವೆ ಮಾಡಲು ಅಪ್ಪಣೆ ಕೊಡಿ. ಧರ್ಮರಾಯನು ಉತ್ತರನನ್ನು 7 ಎಂದು ಹೇಳಿ ನಸುನಗುತ್ತಾ ಅರ್ಜುನನ ಕಡೆ ನೋಡಿದ. ಅರ್ಜುನನಿಗೆ ಅರ್ಥವಾಯಿತು. ಅವನು ಅಣ್ಣನಿಗೆ ನಮಸ್ಕರಿಸಿ ತನ್ನ ನಿರ್ಧಾರವನ್ನು ತಿಳಿಸಿದ. ಅಣ್ಣ, ನಾನು 1 ವರ್ಷ ಈ ಕುಮಾರಿಗೆ ನಾಟ್ಯಶಾಸ್ತ್ರವನ್ನು ಕಲಿಸಿದ್ದೇನೆ. ಅವಳು ನನ್ನನ್ನು ತಂದೆಗೆ ಸಮಾನವೆಂದೇ ಭಾವಿಸಿ ನಾವಿಬ್ಬರೇ ಇದ್ದಾಗಲೂ ಗೌರವದಿಂದ ನಡೆದುಕೊಂಡಿದ್ದಾಳೆ. ನೀನೇ ಹೇಳು, ಗುರು ಎಂಬ ಪಟ್ಟದಿಂದ ಮೆರೆಯುವ ಗರ್ವ ಎಲ್ಲಿ? ಈಗ ಇವಳನ್ನು ನನ್ನ ಹೆಂಡತಿಯಂತೆ ನಡೆಸಿಕೊಳ್ಳುವುದು ಸರಿಯೇ? ಒಂದು ವೇಳೆ ಇವಳ ಮದುವೆ ಮಾಡುವುದಾದರೆ ನನ್ನ ಮಗನಾದ ಅಭಿಮನ್ಯುವಿಗೆ ಕೊಡಲಿ ಎಂದು ಅರ್ಜುನನು ಹೇಳಿದನು. ಆಗ ವಿರಾಟನು,
ನಮಗೆ ನೀವೇನು, ಅಭಿಮನ್ಯು ಏನು, ಅಂತಹ ವ್ಯತ್ಯಾಸವೇನೂ ಇಲ್ಲ ಎಂದು ವಿರಾಟನು ಒಪ್ಪಿಕೊಂಡ. ಧರ್ಮರಾಯನು ವಿರಾಟನಿಗೆ ವೀಳೆಯವನ್ನು ಕೊಟ್ಟು ಮನ್ನಿಸಿದ. ಅನಂತರ ತಮಗೆ ಪರಮಸ್ವಾಮಿಯೂ ನಮ್ಮ ಸಂತೋಷದ ನೆಲೆಯೂ ನಮ್ಮೈವರ ಪ್ರಾಣವೂ ಆದ ಕೃಷ್ಣನ ಒಪ್ಪಿದರೆ ಅದೇ ನಮ್ಮ ಒಪ್ಪಿಗೆ ಎಂದು ತಿಳಿ ಎಂದು ಧರ್ಮರಾಯನು ಹೇಳಿದ. ನಾವು ಬರಿಯ ರಾಜ್ಯವಾಳುವ ಅರಸರು, ಆದರೆ ನಮ್ಮ ಒಡೆಯ ಕೃಷ್ಣನಲ್ಲವೇ? ಆ ಕೃಷ್ಣ ಸಮ್ಮತಿಸಿದರೆ ಈ ಮದುವೆ ನಿರಾತಂಕವಾಗಿ ನಡೆಯುತ್ತದೆ. ಈ ಬಗೆಗೆ ನಿಮಗೆ ಚಿಂತೆ ಬೇಡ. ರಾಜ್ಯದ ಒಡೆತನವು ಅವನ ಕೃಪೆಯಿಂದಲೇ ಲಭ್ಯವಾಗುತ್ತದೆ ಎಂದು ಧರ್ಮರಾಯನು ಹೇಳಿದನು. ಆಗ ವಿರಾಟನು, ಕೃಷ್ಣ ಒಪ್ಪಲಿ ಬಿಡಲಿ, ಗುರುವಾದ ಆ ಮುರಾರಿಯ ದರ್ಶನವನ್ನು ಮಾಡಿಸುವಿರಾದರೆ ನನ್ನ ಬದುಕು ಸಾರ್ಥಕವಾಗುತ್ತದೆ ಎನ್ನುತ್ತಾ ವಿರಾಟನು ಹಿಗ್ಗಿದ. ಅನಂತರ ದ್ವಾರಕಾವತಿಯಲ್ಲಿದ್ದ ಕೃಷ್ಣನನ್ನು ಪಾಂಡವರು ವಿರಾಟನಗರಿಗೆ ಕರೆಸಿಕೊಂಡು ಮದುವೆಗೆ ಕೃಷ್ಣನ ಒಪ್ಪಿಗೆಯನ್ನು ಪಡೆದು ಪಾಂಡವರು, ಯಾದವರು ಮತ್ತು ವಿರಾಟರಾಯನ ಕಡೆಯವರೆಲ್ಲರೂ ಜೊತೆಗೂಡಿ ಸಡಗರದಿಂದ ಅಭಿಮನ್ಯು ಮತ್ತು ಉತ್ತರೆಯ ಮದುವೆಯನ್ನು ಮಾಡುತ್ತಾರೆ. ಕುಮಾರ ವ್ಯಾಸಭಾರತ ಪಠ್ಯ ದೃಶ್ಯ 10. ಕೇಳು ಜನಮೇಜಯ ದರಿತ್ರೀಪಾಲ, ಚರಿತ ಅಜ್ಞಾತವಾಸವ ಬೀಳುಕೊಟ್ಟರು. ಬಹಳ ಹರುಷದಲ್ಲಿ ಇರುಳ ನೂಕಿದರು. ಮೇಲಣ ಅವರ ಅಭ್ಯುದಯವನ್ನು ಕೈ ಮೇಳವಿಸಿಕೊಡುವಂತೆ ಮೂಡಣ ಶೈಲಮುಖದಲ್ಲಿ ಭಾನುಮಂಡಲದ ಕೆಂಪು ಸುಳಿದುದು. 7 ಕುದುರೆಯ ಕುರಪುಟದ ಕೆಂದೂಳಿಯೋ, ಕುಂತಿ ಕುಮಾರಕರ ಏಳಿಗೆಯ ತನಿರಾಗ ರಸ ಉಬ್ಬರಿಸಿ ಪಸರಿಸಿತೋ ಹೇಳಲೇನು. ಮಹೇಂದ್ರವರ ದಿಗ್ಬಾಲಕಿಯ ಬೈತಲೆಯ ಕುಂಕುಮ ಜಾಲವೋ ಹೇಳೆನಲು ದಿನಪನ ಚೂಣಿ ರಂಜಿಸಿತು. ಮೂಡಣಾದ್ರಿಯೊಳು ರವಿ ಓಲಗವ ಇತ್ತನು. ಸರಸಿಜದ ಪರಿಮಳಕ್ಕೆ ತುಂಬಿಯ ಬರವ ಕೊಟ್ಟನು. ಚಂದ್ರಕಾಂತಕ್ಕೆ ಬೆರಗನಿತ್ತನು. ಜಕ್ಕವಕ್ಕಿಯ ಸೆರೆಯ ಬಿಡಿಸಿದನು. ಕೆರಳಿ ನೈದಿಲ ಸಿರಿಯ ಸೂರೆಯ ತರಿಸಿದನು. ರಿಪುರಾಯ ರಾಜ್ಯವನ್ನು ವರಸಿದನು. ಹರಹರ ಶ್ರೀಕಾಂತ ಎನ್ನುತ್ತ 5 ಕುಮಾರಕರು ಉಪ್ಪವಡಿಸಿದರು. ಅರಿವಿದಾರರು ಮಾಂಗಲ್ಯ ಮಜ್ಜನವ ಮಾಡಿದರು. ವರ ವಿಭೂಷಣ ಗಂಧಮಾಲ್ಯ ಅಂಬರದಿ ಪರಿವೃತರಾದರು. ಅವನೀಸುರರಿಗೆ ಧೇನು ಮಣಿ ಕನಕಾದಿ ವಸ್ತುಗಳ ಇತ್ತರು. ತಮದ ಗಂಟಲನ್ನು ಒಡೆದ ಹರುಷ ದ್ಯುಮಣಿ ಮಂಡಲದಂತೆ ಜೀವಭ್ರಮೆಯ ಕವಚವ ಕಳೆದು ಹೊಳೆವ ಆತ್ಮನ ಅಂದದಲ್ಲಿ ವಿಮಲ ಬಹಳ ಕ್ಷತ್ರ ರಶ್ಮಿಗಳು ಅಮರಿ ದೆಸೆಗಳ ಬೆಳಗ್ಗೆ ರಾಜೋತ್ತಮ ಯುಧಿಷ್ಠಿರದೇವನು ರಾಜ ತೇಜದಲ್ಲಿ ಎಸೆದನು. ಪರಮ ಸತ್ಯವ್ರತ ಮಹಾಕ್ರತು ವರದಲ್ಲಿ ಅವಭೃತ ಮಜ್ಜನವ ವಿಸ್ತರಿಸಿ ಭೀಮಾದಿಗಳು ಸಹಿತ ವಿರಾಟನ ಅರಮನೆಗೆ ಅರಸ ಬಂದನು. ಮಣಿಖಚಿತ ಕೇಸರಿಯ ಪೀಠವನ್ನು ಅಡರಿದನು. ಒಡಹುಟ್ಟಿದರು ಪರುಟವಿಸಿ ನಿಜ ಚರಣ ಸೇವೆಯಲ್ಲಿ ಎಸೆದರು. ಕಂಚುಕಿಗಳು ಐತಂದು ಇವರನ್ನು ಈಕ್ಷಿಸಿ, ಕಂಚುಕಿಗಳು ಅವನಿಪನ ಸಿಂಹಾಸನವನ್ನು ಏರುವ ಸಗರ್ವಿತರು ಆರು. ನೋಡಿದಡೆ ಎವೆಗಳು ಉರಿವುದು ಹಾಯ್ ಎನ್ನುತ್ತಾ ಕ್ಷಾತ್ರ ತೇಜವನ್ನು ಅವಗಡಿಸಲು ಅಂಜಿದರು. ಅವದಿರು ಹರಿತಂದು ಎಬ್ಬಿಸಿ ಮತ್ಸ್ಯ ಭೂಪತಿಗೆ ಭಿನ್ನವಿಸಿದರು. ಜಿಯಾ, ಸಿಂಹಾಸನಕ್ಕೆ ದಿವಿಜರ ರಾಯನೋ ಶಂಕರನೋ
ಮೇಣ್ ನಾರಾಯಣನೋ, ನರರಲ್ಲ, ದೇವರು ಬಂದು ನೋಡುವುದು ಎಮಗೆ ಕಾಯಲು ಅಸದಳವು. ಆಗ ವಿರಾಟರಾಯನು ಚಿಂತಿಸುತ್ತಾ, ನಿರ್ದಯದಲ್ಲಿ ನೆಲೆಗೊಂಡ ನಿರ್ಜರ ರಾಯನು ಆರು ಎಂದೆನುತಲು ಆಗ ವಿರಾಟ ಚಿಂತಿಸಿದ. ಉತ್ತರನನು ಅಖಿಲ ಮಹಾಪ್ರಧಾನರನು ಪುರೋಹಿತನನ್ನು ಕರೆಸಿಕೊಂಡು ಅರಮನೆಯ ಹೊರವಂಟು ಓಲಗ ಶಾಲೆಗೆ ನೃಪತಿ ಐತರುತ ದೂರದಲ್ಲಿ ಚಂದ್ರಬಿಂಬದ ಕಿರಣ ಕರಗಿ ಸೂಸಿದ ಲಹರಿಗಳು ಎನ್ನಲು ವಿವಿಧ ಆಭರಣ ಮುಕ್ತ ಪ್ರಭೆಯ ಕಂಡನು. ಹರನ 4 ಮುಖದ ಮಧ್ಯ ಸ್ಫುರಿತದ ಈಶಾನದವಲು ಆ ಸೋದರ ಚತುಷ್ಟಯ ಮಧ್ಯದಲ್ಲಿ ಯುಧಿಷ್ಠಿರನ ಕಂಡನು. ವಾಮದಲ್ಲಿ ಅರಸಿಯನು ವಿವಿಧ ಆಭರಣ ಮಣಿ ರಶ್ಮಿಗಳ ಹೊದರಿನ ಹೊರಳಿಯಲಿ ಕಂಡನು. ನಿಮಿಷದಲ್ಲಿ ಕಣ್ಣಾಲಿ ಕೋರೈಸಿದವು. ಆಗ ಬೆರಗಿನಿಂದ ವಿರಾಟರಾಯ, ಮೇಳವೇ ಪಡ, ಮನದ ಮತ್ಸರ ಕಾಲಿಡಲು ತೆರಹಿಲ್ಲ, ಮನುಜರ ಓಲುವೆಯ ನಾಟಕದ ನಿರ್ಜರ ಮಂಡಲೇಶ್ವರರು, ಆಲಿಗಳು ಮೇಲಿಕ್ಕಲಮ್ಮವು, ಶೂಲಪಾಣಿಯ ಪರಮ ತೇಜದ ಚೂಳಿಯೋ ಶಿವ ಶಿವ ಎನ್ನುತ್ತಾ ವಿರಾಟ ಬೆರಗಾದ. ಆಗ ಅಲ್ಲಿದ್ದವರಲ್ಲಿ ಕೆಲವರು, ವಲಲ, ಕಂಕ, ಬೃಹನ್ನಳೆಯ ಮೈ ಸುಳಿವ ಹೋಲುವರು. ಮತ್ತೆ ಕೆಲವರು, ಇದೆತ್ತಣ ನರರು ತೆಗೆ ಸುರಲೋಕಪಾಲಕರು ಯಮಗೆ ತಿಳಿಯಲು ಅರಿದು ಎಂದು ಕೆಲವರು ತಳಬೆಳಗುಗೊಳ್ಳುತ್ತಿರಲು ಉತ್ತರನು ಮಂದಿಯ ಕೆಲಕ್ಕೆ ನೂಕಿಯೇ ತಂದೆಗೆ ನಗುತ್ತಾ ಕೈ ಮುಗಿದ. ತಾತ ಭಿನ್ನಹ, ಈ ತೋರ್ಪಾತನು ನೆನ್ನೆ ವೈರಿವ್ರಾತವನು ಗೆಲಿದಾತನು. ಈತನ ಮುಂದೆ ಮೆರೆವವ ಕೀಚಕಾಂತಕನು. ಈತ ನಕುಲನು. ವಾಮದಲ್ಲಿ ನಿಂದಾತ ಸಹದೇವಾಂಕನು. ಅನಿಬರಿಗೆ ಈತ ಹಿರಿಯನು ಧರ್ಮನಂದನನು ಎಂದು ತೋರಿಸಿದ. ಕೆಲದಲ್ಲಿ ಕಮಲಮುಖಿಯನು ನೋಡು, ಈಕೆ ಐವರಿಗೆ ರಮಣಿ, ತಾವು ಇವರು ಪಾಂಡುನಂದನರು, ಅವಳ ಗುಣ ಗಂಭೀರರಾಯರು, ನಮಗೆ ಭಾರಿಯ ಭಾಗ್ಯಲಕ್ಷ್ಮಿಯ ಮಮತೆಯಾಯಿತು, ಇನ್ನೇನು ನಡೆ ನಡೆ ನೃಪ ಪದ ಕಮಲದಲ್ಲಿ ಬೀಳುವೆವು, ಧನ್ಯರು ಅಹೆವು. ಆಗ ವಿರಾಟರಾಯನು ಬೆರಗಿನಿಂದ ಅವರೆಲ್ಲರನ್ನೂ ದಿಟ್ಟಿಸಿ ನೋಡುತ್ತಾ, ಈತನೇ ಧರ್ಮಜನು ದಿಟ, ತಾನೀತನೇ ಪವನಜನು ನಿಶ್ಚಯ, ಈತನೇ ಪರಗುಣನು, ಇವರು ಮಾದ್ರೀತನೂಜರೇ, ದ್ರುಪದ ಸುತೆಯೇ ಈ ತಳೋದರಿ. ಕೌತುಕವಲೇ, ಭುವನ ಜನ ವಿಖ್ಯಾತರು ಎಲ್ಲಿಂದ ಎಲ್ಲಿ ಮೂಡಿದರು ಎನ್ನುತ್ತ ಬೆರಗಾದ. ಆಗ ಉತ್ತರ ಕುಮಾರ ಹೇಳುತ್ತಾನೆ, ವರುಷವೊಂದು ಅಜ್ಞಾತವಾಸವನು ಇರದೆ ಇಲ್ಲಿ ನೂಕಿದರು, ಬಳಕೆಯ ಹೊರೆಯ ಹೆಸರು ಅವು ಬೇರೆ, ನಡವಳಿಯ ಅಂಗವದು ಬೇರೆ, ಮರುಳನಂತಿರೆ
ಜಗಕ್ಕೆ ತೋರನೆ ಪರಮತತ್ವಜ್ಞಾನಿ. ನಮ್ಮ ಈ ಅರಸುತನ ಫಲವಾಯ್ತು ನಡೆ ಎಂದನು ಕುಮಾರಕನು. ದರ್ಶನಕ್ಕೆ ಮಣಿ ರತುನ ಕನಕವ ತರಿಸಿ ಮುದದಲ್ಲಿ ಮುಳುಗಿ ನಿಜ ಪರಿಕರ ಸಹಿತ ಮೈಯಿಕ್ಕಿದನು. ಕಾಣಿಕೆಯನ್ನು ಒಪ್ಪಿಸಿದ. ಈಗ ವಿರಾಟರಾಯ ಧರ್ಮರಾಯನಿಗೆ ಕೈಮುಗಿಯುತ್ತ, ವರನೃಪಾಲ ತ್ರಾಹಿ, ಭುವನೇಶ್ವರ ಪರಿತ್ರಾಯಸ್ವ, ಕರುಣಿಸು ಕರುಣಿಸು ಎಂದು ಮತ್ಸ್ಯಭೂಪಾಲ ಅಂಗ್ರಿಗಳ ಹಿಡಿದನು. ಅಪರಾಧವನು ಬಗೆದೆನು, ನೀನು ಕರುಣಾಳುಗಳ ಬಲ್ಲಹ, ನಿನ್ನ ಅಂಗ್ರಿಗಳಿಗೆ ಈ ತಲೆ ಬಂಟ, ನೀನು ಇದ ಕಾಯಬೇಕು ಎನ್ನುತ್ತಾ ಮಿಗೆ ಭಕುತಿ ಭಾವದಲ್ಲಿ ನಿಜ ಮಂತ್ರಿಗಳು ಮಕ್ಕಳು ಸಹಿತ ಮಹೀಶರ ಇದಿರಿನಲ್ಲಿ ಮತ್ಸ್ಯಭೂಪ ಮನನಂಬುಗೆಯ ಮೆರೆದನು. ಆ ಸುದೇಶ್ನೆ ಕುಮಾರಿಯೊಡನೆ ವಿಲಾಸಿನಿ ಜನ ಸಹಿತ ರಾಣಿವಾಸದಲ್ಲಿಗೆ ಬಂದು ಕಾಣಿಕೆ ಕೊಟ್ಟು ಪೊಡವಂಟು ಆ ಸಕಲ ಪರಿವಾರ ಪುರಜನ ದೇಶಜನ ಬಹಳ ಹರುಷದಲ್ಲಿ ಮಹೀಶನಿಗೆ ಮೈಯಿಕ್ಕಿ ಕಾಣಿಕೆಯನ್ನು ಇತ್ತು ಕಂಡುದು. ಅವನಿಪತಿ ಮುಗುಳು ನಗೆಯಲ್ಲಿ ಭೀಮ ಪಾರ್ಥರ ಮೊಗವ ನೋಡಿದನು. ತಮ್ಮಂದಿರು ಕೈ ಮುಗಿದು ತಲೆವಾಗಿದರು. ಮಹೀಪತಿಗೆ ಕಾಣಿಕೆಯನ್ನು ತೆಗೆಸಿದರು. ಆ ಮಂತ್ರಿಗಳನ್ನು ಆ ಪರಿವಾರವನ್ನು ದೃಗು ಯುಗದ ಕರುಣಾರಸದಲ್ಲಿ ಅನಿಬರ ಹೊರೆದು ಮನ್ನಿಸಿದ. ಶಿರವನ್ನು ಎತ್ತಿ ವಿರಾಟಭೂಪನ ಕರೆದು ಹತ್ತಿರ ಪೀಠದಲ್ಲಿ ಕುಳ್ಳಿರಿಸಲು ವಿರಾಟ ನೃಪ ಕೆಲದಲ್ಲಿ ಗದ್ದುಗೆಯ ಸರಿದು ಒಡೆ ಮುರಿಚಿದನು. ವಿರಾಟರಾಯ, ಪರಮ ಸುಕೃತವಲ, ಧರಾಧೀಶ್ವರನ ದರ್ಶನವಾಯಿತು. ಧರೆಯೋಳು ಧನ್ಯರು ಎಮಗೆ ಇನ್ನಾರು ಸರಿ. ದೇಶ ನಿಮ್ಮದು, ನಗರ ಹೆಚ್ಚಿದ ಕೋಶ ನಿಮ್ಮದು, ನನ್ನ ಜೀವ ವಿಳಾಸ ನಿಮ್ಮದು. ಸಲಹ ಬೇಹುದು ಭಿನ್ನಹದ ಹದನ ಚಿತ್ತೈಸು. ಈ ಸಮಂಜಸ ದಿವಸದಲ್ಲಿ ಸಿಂಹಾಸನದಲ್ಲಿ ಅಭಿಷೇಕವನ್ನು ಭೂಮೀಶ ವಿಸ್ತರಿಸುವೆನು ಎಂದನು ಆ ಭೂಪ ಎನ್ನಲು ಧರ್ಮರಾಯನು ನಗುತ್ತಾ, ಮಹೀಪತಿ, ವಿನಯ ಮಧುರ ರಸಾಭಿಷೇಕವನ್ನು ಎನಗೆ ಮಾಡಿದೆ. ದರಿತ್ರಿ ಇದು ಎಮ್ಮದು ಎಂಬ ಈ ನೆನಹು ತಾನು ಸಾಕು. ಪುನರುಕ್ತಾಭಿಷೇಕವದು ಜನವಿದು ಎಮ್ಮದು, ನೀನು ನಮ್ಮಾತನು, ನಮಗೇಕೆ ಉಪಚಾರ. ಭೀಮಾರ್ಜುನರು ನೊಂದವರು, ಹಗೆಯಿಂದ ಹೊಳುವವ ಹೊಕ್ಕು ಮನಸ್ಸಿನ ಕಂದು ಕಸರಿಕೆ ಹೋಗದು. ಆ ದುರ್ಯೋಧನಾದಿಗಳ ಕಳದಲ್ಲಿ ಕೊಂದು ಮತ್ತೆ ಗಜಪುರಿಗೆ ಎಂದು ಗಮಿಸುವೆವು ಎಂಬ ತವಕಿಗರು ಇಂದು ತಾನೇ ಬಲ್ಲರು ಎಂದನು ಧರ್ಮನಂದನನು. ಆಗ ಉತ್ತರ ಕುಮಾರನು, ಅರಸನ ಅಂಗ್ರಿಯೊಳು ಅಂದು ಮಕುಟವ ಚಾಚಿ, ಭಿನ್ನಹವು ಇಂದು ನೇಮವ ಕೊಡಿ, ಅರ್ಜುನಗೆ ಕುಮಾರಿಯನು ಈವೆನು ಎಂದಡೆ. ಯುಧಿಷ್ಠರ ಏಳು ಏಳು ಎಂದು ನಸುನಗೆಯಿಂದ ಯುಧಿಷ್ಠಿರನು ಪಾರ್ಥನ ನೋಡೆ. ಆತನು ಯುಧಿಷ್ಠಿರಗೆ ಕೈ ಮುಗಿದು ಮನದ ನಿಶ್ಚಯವನು ಎಂದನು. ಅರ್ಜುನ ಈ ರೀತಿ ಹೇಳುತ್ತಾನೆ, ಇವಳಲ್ಲಿ ವರುಷವು ನಾಟ್ಯವಿದ್ಯೆಯ ಪರುಟವಿಸಿದೆನು. ಆ ಪ್ರಕಾರ ರಹಸ್ಯ ದೇಶದಲ್ಲಿ ಈ ತರುಣಿ ತಂದೆಯಂತೆ ಭಜಿಸಿದಳು. ಗುರುತನದ ಗರುವಾಯಿ ಎತ್ತಲು ಅರಸಿ ಎಂಬುದು ಇದಾವ ಮತವು. ಈ ವರಕುಮಾರಿಯನು ಈ ಒಡೆ
ಅಭಿಮನ್ಯುವಿಗೆ ಕೊಡಲಿ. ವಿರಾಟರಾಯ: ಯಮಗೆ ನೀವೇನು ಆತನೇನು ಉತ್ಸವದಳು ಆಗಲಿ ಏನೇ. ವಿರಾಟನನ್ ಅವನಿಪತಿ ಮನ್ನಿಸಿದನು, ವೀಳೆಯವ ನಗುತ್ತ ಇತ್ತನು. ಈಗ ಧರ್ಮರಾಯನು ಈ ರೀತಿ ಹೇಳುತ್ತಾನೆ: ಯಮಗೆ ಪರಮಸ್ವಾಮಿ ಎಮ್ಮ ಉತ್ಸವದ ನೆಲೆ, ಎಮ್ಮೈವರರಸು ಯಾದವ ಶಿರೋಮಣಿ ಕೃಷ್ಣನ ಅಭಿಮತವು ಎಮ್ಮ ಮತ. ಯಮಗೆ ಪೊಡವಿ ಒಡೆತನ ಕೃಷ್ಣನು ಮಿಗೆ ಕಟ್ಟೊಡೆಯ. ಕೃಷ್ಣನು ಒಡಬಟ್ಟೊಡೆ ವಿವಾಹ ನಿರಂತರಾಯವು, ಚಿಂತೆ ಬೇಡ ಎನ್ನಲು ವಿರಾಟರಾಯ: ಒಡಬಡಲಿ ಮೇಣ್ ಇರಲಿ, ಗುರು ನಿಮ್ಮಡಿ ಮುರಾರಿಯ ತೋರಿಸುವಿರಾದೊಡೆ ಕೃತಾರ್ಥನು ತಾನು ಎನ್ನುತ್ತ ಮತ್ಸ್ಯನೃಪ ಹಿಗ್ಗಿದನು. ಅನಂತರ ದ್ವಾರಕಾವತಿಯಲ್ಲಿದ್ದ ಕೃಷ್ಣನನ್ನು ಪಾಂಡವರು ವಿರಾಟನಗರಿಗೆ ಕರೆಸಿಕೊಂಡು ಮದುವೆಗೆ ಕೃಷ್ಣನ ಒಪ್ಪಿಗೆಯನ್ನು ಪಡೆದು ಪಾಂಡವರು, ಯಾದವರು ಮತ್ತು ವಿರಾಟರಾಯನ ಕಡೆಯವರೆಲ್ಲರೂ ಜೊತೆಗೂಡಿ ಸಡಗರದಿಂದ ಅಭಿಮನ್ಯು ಮತ್ತು ಉತ್ತರೆಯ ಮದುವೆಯನ್ನು ಮಾಡುತ್ತಾರೆ. ಮಾನ್ಯರೇ, ಇದುವರೆಗೆ 10 ದೃಶ್ಯಗಳಲ್ಲಿ ಪ್ರಸಾರಗೊಂಡ ಕುಮಾರವ್ಯಾಸ ಭಾರತದ ಉತ್ತರ ಕುಮಾರನ ಪ್ರಸಂಗ ಇಂದಿಗೆ ಮುಕ್ತಾಯಗೊಂಡಿತು. ಕೇಳುಗರಾದ ನಿಮಗೆ ವಂದನೆಗಳು.